ಸುಮಾರು 2,75,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಕರ್ನಾಟಕ ಸರ್ಕಾರ ನೇಮಕಾತಿಯನ್ನು ಮಾಡ್ತದೆ ಅಂತೇಳಿ ಭರೋಸೆ ಕೊಟ್ಟಿತ್ತು. ಅದಕ್ಕೋಸ್ಕರ ಸರ್ಕಾರ ಬರೀ ಭರೋಸೆ ಮೇಲೆ ಗ್ಯಾರಂಟಿ ಮೇಲೆ ಮುಂದೆ ಹೋಗ್ತಾ ಇದೆ. ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತದೆ. ಶೀಘ್ರದಲ್ಲೇ ವಯೋಮಿತಿಯನ್ನು ಹೆಚ್ಚಿಸಿ ನೇಮಕಾತಿ ಇದು ಒಂದು ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ನೇಮಕಾತಿ ಹೊರಡಿಸಬೇಕು. ಸುಮಾರು 18 ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಿಲ್ಲ. ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಖಿನ್ನತೆಗೊಳಗಾಗಿ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ಅದಕ್ಕೆಲ್ಲ ಯಾರು ಹೊಣೆ? ಸುಮಾರು 18 ವರ್ಷದಿಂದ ಆ ದೈಹಿಕ ಶಿಕ್ಷಣ ವಿಭಾಗವನ್ನು ಮುಗಿಸಿಕೊಂಡು ಕುಳಿತು ಮತ್ತು ಇತರ ವಿಷಯ ಶಿಕ್ಷಕರು BEd, BPEd, CPEd, MPEd ಮುಗಿಸ್ಕೊಂಡು ಕುಂತು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತದೆ ಕರ್ನಾಟಕದಲ್ಲಿ. ಶೀಘ್ರವೇ ನೇಮಕಾತಿ ಆದೇಶ ಹೊರಡಿಸಬೇಕು. ಇಲ್ಲಪ್ಪ ಅಂತಂದರೆ ಉಗ್ರವಾದ ಹೋರಾಟವನ್ನು ನಾವು ರಸ್ತೆ ಇಳಿದು ಮತ್ತೆ ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಅಂತೇಳಿ ಸರ್ಕಾರಕ್ಕೆ ಮಾಧ್ಯಮ ಮೂಲಕ ನಾವು ಮನವಿ ಮಾಡಿಕೊಳ್ತೀವಿ. ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಬೇಗ ವಯೋಮಿತಿಯನ್ನು ಹೆಚ್ಚಿಸಿ ಆದೇಶವನ್ನು ನೇಮಕಾತಿ ಆದೇಶ ಹೊರಡಿಸಬೇಕಂತ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತೀನಿ. ನನ್ನ ಹೆಸರು ಸುನೀಲ್ ಗೋಲಾ ಅಂತೇಳಿ.